वक्षं सर्वब्लाक्षां मूलेन चन्द्र प्राणानायम्य भूदीपदे लोकस्तुं कर्मसाक्षी यावत् कर्म समाप्ति स्यात् तावत् आरभ्य साधारण चतांसे में प्राणात्मा देवता आम बीजं देव चक्रे त्वं केलकाम् अस्मिन् कुम्भे प्राणप्रतिष्ठापने नियोगः ओम आम देव त्वं मम आवाहयामि 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 विनय पदार्थे पुष्पद्वारा चंदनं समर्पयामि देवते मंगलाकाली भद्रकाली कपालिनी दुर्गा क्षमा स्वाधात्रे स्वाहा सदा नमोस्तुते हरिद्रादि कुंकुमचूर्णं समर्पयामि देवते मंगलाकाली भद्रकाली कपालिनी दुर्गा क्षमा स्वाधात्रे स्वाहा सदा नमोस्तुते माल्यादीनि सुगन्धीनि मालत्यादीनि प्रभो मया हृतानि पूजार्थं पुष्पाणि प्रतिगृह्यतां पुष्पमालिकां च समर्पयामि आवरण पूजां करिष्ये ओम दुर्गाय नमः पादो पूजयामि ओम गिरिजाय नमः गुरुभो पूजयामि ओम अपर्णाय नमः जाह्नवीं पूजयामि ओम हरिप्रियाय नमः ऊर्ध्वं पूजयामि ओम पार्वत्यै नमः कटिं पूजयामि ओम आर्याय नमः नाभिं पूजयामि ओम जगन्मात्रे नमः उदरं पूजयामि ओम मंगलाय नमः कुक्षं पूजयामि ओम शिवाय नमः उदरं पूजयामि माहेश्वर्याय नमः कंठं पूजयामि ओम विष्णुलिंगाय नमः स्कन्धं पूजयामि ओम काम्ये नमः बाहुं पूजयामि आद्याय नमः स्तौ पूजयामि मुरगाय नमः मुखं पूजयामि ओम सुवर्णाय नमः नासिकां पूजयामि ओम कमलवस्त्रे नमः नेत्रे पूजयामि स्कन्धमात्रे नमः शिरः पूजयामि देवे नमः सर्वाणि पूजां समर्पयामि अष्टोत्तरशतनाम पूजां करिष्ये ओम ओम माहेश्वरे नमः महादेवे नमः देवते नमः सर्वमंगलाय नमः लज्जाय नमः भगवते नमः मंग्याय नमः भान्ये नमः पापनाशिन्ये नमः चंडिकाय नमः ओम कालरात्रे नमः भद्रकाल्ये नमः अपराजिताय नमः महाविद्याय नमः महामेधाय नमः महामायाय नमः महाबलाय नमः कात्यायने नमः दयाय नमः दुष्टाय नमः मंदारवनवासिन्ये नमः मात्याय नमः गिरिसुताय नमः धात्रे नमः महिषासुरधातिन्ये नमः सिद्धिदाय नमः विद्याम अविद्यामिक्षे गणपत्यादि प्रसादं वेदायत्रा तीर्थलोकपालनेकाच्च धैर्यं प्रत्येकं प्रतिरव्यं प्रत्येकं सकल संज्ञाताभिवेक्षे प्रधानम् श्री महाकाली महालक्ष्मी महासरस्वती मूलमन्त्रेण शतवारं सप्ताशति मन्त्रैः चतुर्दशांश संख्यया पायस तिल पलाश पुष्प सर्षप पूजी फल लाजा पूर्वांकुर यव बिल्व फल रक्त चंदन कुद्दुल द्रव्ये यथालाभ इदमिष्टित पायसे पुनर्मूलमन्त्रेण शतवारं तैरेव द्रव्ये सुवाचिस्तरे भूगिवरदाम्बूलं हरिद्रावते चे महारुतिं ನಮ್ಮ ಗಂಗಾವತಿಯ ಪದ್ಮಶಾಲಿ ಬೌದ್ಧ ಸಮಾಜದ ಬಂಧುಗಳಲ್ಲಿ ವಿನಂತಿ, ಅಧ್ಯಕ್ಷರ ಒಂದು ಅಪ್ಪಣೆ ಮೇರೆಗೆ, ಅಧ್ಯಕ್ಷರ ಒಂದು ಗೈಡ್ಲೈನ್ಸ್ ಮೇಲೆ ಇವತ್ತಿನ ದಿನ ಊರ ಅಮ್ಮನವರಾದಂಥ ಜಾತ್ರೆಯ ದಿನ ನಮ್ಮ ಪದ್ಮಶಾಲಿ ಸಮಾಜದ ಈ ದಿನ ಸೇವೆಯನ್ನು ಕೊಡಲಿಕ್ಕೆ ಎಲ್ಲರೂ ಸಿದ್ಧರಾಗಿ ಬಂದಿದ್ದಾರೆ. ದಯಮಾಡಿ ಎಲ್ಲರೂ 4 ಗಂಟೆ ತನಕ ಇಲ್ಲಿ ಇದ್ದು ಅಮ್ಮನವರ ಸೇವೆ ಮಾಡಿ ಅಮ್ಮನ ಪಾತ್ರಕ್ಕೆ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸಮಾಜದ ಬಂಧುಗಳೇ, ಬಂದಂಥ ಎಲ್ಲ ಹಿರಿಯರೇ ಹಾಗೂ ಇವತ್ತಿನ ಗಂಗಾವತಿಯಲ್ಲಿ 18, 19, 20
3 ದಿನ ಇಡೀ ಗಂಗಾವತಿನೇ ಒಂದು ಹಬ್ಬದ ವಾತಾವರಣ. ಪ್ರತಿ 3 ವರ್ಷಕ್ಕೊಮ್ಮೆ ಜಾತ್ರೆ ಅದ್ಧೂರಿಯಾಗಿ ನಡೀತಕ್ಕಂಥ ಜಾತ್ರೆ ಇದು. ಈ ಜಾತ್ರೆ ಜವಾಬ್ದಾರಿ ಅಲ್ಲ, ಮತ್ತು ದೇವಸ್ಥಾನದ ಜವಾಬ್ದಾರಿ ಸನ್ಮಾನ್ಯ ಶ್ರೀ ನಮ್ಮ ಜೋಗದ ನಾರಾಯಣಪ್ಪ ಸಹೋದರರು ಹಾಗೂ ಇನ್ನು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದವ್ರನ್ನ ಒಳಗೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದವ್ರನ್ನ ಪ್ರೀತಿ ವಿಶ್ವಾಸ ಗಳಿಸಿ ಈ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ. ಪ್ರತಿ 3 ವರ್ಷಕ್ಕೊಮ್ಮೆ ನಡೀತಾ ಇದೆ. ಆ ಜಾತ್ರೆಯಲ್ಲಿ ಈ ಸಾರಿ ಮಾತ್ರ ವಿಶೇಷವಾಗಿ ಏನಂದರೆ ಪ್ರತಿಯೊಂದು ಸಮಾಜದವರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಮೊಟ್ಟ ಮೊದಲು ಅವರಿಗೆ ಒಂದು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ಸರ್. ಯಾಕಂದರೆ ಇದು ಸಮಾಜದ ನಮ್ಮ ಟ್ರಸ್ಟಿಗೆ ಸೀಮಿತ ಅಲ್ಲ, ಅವ್ರಿಗೂ ಸಂಬಂಧಪಟ್ಟ ಎಲ್ಲರೂ ಸೇವೆ ಮಾಡಬೇಕು. ಇವತ್ತು ಪದ್ಮಶಾಲಿ ಸಮಾಜದಿಂದ ಸೇವೆ ಮಾಡ್ತಾ ಇದ್ದಾರೆ, ಅವರಿಗೂ ನಮ್ಮ ಧನ್ಯವಾದ. ನಮ್ಮ ಹೆಸರು ಜುಬೇರ್, ನಾನು ಗಂಗಾವತಿ ಕಾಂಗ್ರೆಸ್ ಬ್ಲಾಕ್ ವೈಸ್ ಪ್ರೆಸಿಡೆಂಟ್ ಇದ್ದೀನಿ. ಗಂಗಾವತಿಯ ಗ್ರಾಮ ದೇವತಿ ದುರ್ಗಾದೇವಿ ಜಾತ್ರೆಯನ್ನು ಮಹೋತ್ಸವವನ್ನು ಇವತ್ತು ನಮ್ಮ ಗಂಗಾವತಿಯಲ್ಲಿ ಮುಚ್ಕೇರ್ ಸಮಾಜ ಮತ್ತು ಏಕಾದಂತ ಯುವ ಸೈನ್ಯ ಮತ್ತು ಅದೇ ರೀತಿ ನಮ್ಮ ಕಲ್ಮನಿ ಮತ್ತು ಸೂರಿ ಎಲ್ಲ ಯುವಕರು ಇವತ್ತು ದುರ್ಗಾದೇವಿಗೆ ಮಾಲಾರ್ಪಣೆಯನ್ನು ಮಾಡೋ ಸಲುವಾಗಿ ಬಂದಿದ್ದೀವಿ. ಇವತ್ತು ಈ ಕಮಿಟಿ ಅಧ್ಯಕ್ಷರು ಜೋಗದ ನಾರಾಯಣಪ್ಪ ಅವರು ಮತ್ತು ಎಲ್ಲ
ಕಮಿಟಿಗಳು ಕಲಿತು 18 ಸಮಾಜದಿಂದ ವತಿಯಿಂದ ಗಂಗಾವತಿಯಲ್ಲಿ ಬಹಳ ಸುಂದರ ಈ ಜಾತ್ರೆಯನ್ನು ಮಾಡಿದ್ದಾರೆ. ಆ ಗಂಗಾವತಿಯಲ್ಲಿ ಆ ದುರ್ಗಾದೇವಿ ಆಶೀರ್ವಾದದಿಂದ ಗಂಗಾವತಿಯಲ್ಲಿ ಯಾವಾಗಲೂ ಸುಖದಿಂದ ಎಲ್ಲರೂ ಇಲ್ಲಿ ಬಾಳ್ಬೇಕಂತ ಹೇಳಿ ನಾವು ಆ ದೇವಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಈ ಗ್ರಾಮ ದೇವತೆ ದುರ್ಗಮ್ಮ ದೇವಿಯ ಆಶೀರ್ವಾದ ಪಡೆಯಲು ನಮ್ಮ ಮುಚ್ಚಿಗಿರಿ ಸಮಾಜ ಬಾಂಧವರು ಹಾಗೂ ಏಕದಂತ ಯುವ ಸೇನಾ ಬಳಗದವರು ಹಾಗೂ ಇನ್ನು ಉಳಿದಂತ ಕಲ್ಮನಿ ಬಳಗದವರು ಮತ್ತು ಸೂರಿ ಮತ್ತು ಪೂಜಾ ವಂಶದವರು ಎಲ್ಲರೂ ಸೇರಿ ಈ ಒಂದು ತಾಯಿ ಆಶೀರ್ವಾದ ಪಡೆಯಲು ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ನಾವು ಪುಷ್ಪಗುಚ್ಛವನ್ನು ಶ್ರೀ ದುರ್ಗಾದೇವಿಗೆ ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆಯಲು ಬಂದಿದ್ದೇವೆ. ಮತ್ತು ಈ ಒಂದು 18 ಸಮಾಜದ ಅಧ್ಯಕ್ಷರಾದಂಥ ಜೋಗ ನಾರಾಯಣಪ್ಪ ಇವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಒಂದು ಜಾತ್ರೆ, ಈ ಒಂದು ವಿಜೃಂಭಣೆಯಿಂದ ನಡೀತಕ್ಕಂಥ ಒಂದು ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲ ತಾಯಿಯ ಆಶೀರ್ವಾದ ಪಡ್ಕೋಬೇಕು. ಮತ್ತೆ ಈ ಒಂದು ತಾಯಿಯ ಆಶೀರ್ವಾದವನ್ನು ನಮ್ಮ ಇಕ್ಬಾಲ್ ಅನ್ಸಾರಿ ಅವರ ಯುವಕ ಪಡೆ ಮತ್ತು ಜುಬೇರ್ ಅಹಮದ್ ಇವರು ಸಹಿತ ಬಂದಿದ್ದಾರೆ. ಇವರು ಕೂಡ ಈ ಒಂದು ತಾಯಿ ಆಶೀರ್ವಾದ ಪಡೆಯಲು ಬಂದು ಈ ಒಂದು ತಾಯಿಗೆ ಒಂದು ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡೆಯುತ್ತಾ ಇದ್ದೇವೆ ಅಂತ ಹೇಳ್ತಾ ನಮ್ಮ ಹೆಸರು ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಸುಸ್ವಾಗತ. ಹಾಗೂ ಕಮಿಟಿ ಅಧ್ಯಕ್ಷರಾದಂಥ ಜೋಗನಾರಾಯಣಪ್ಪರಿಗೂ ಕೂಡ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಸುವಂತ ಕಾರ್ಯಕ್ರಮಗಳಿಗೆ ಈ ಗುರು ಹಿರಿಯರಿಗೂ ಹಾಗೂ ಸರ್ವ ಸಮಾಜದವರಿಗೆ ನಮ್ಮ ಮುಚ್ಚಿಗೆರೆ ಸಮಾಜದ ವತಿಯಿಂದ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಮುಚ್ಚಿಗೆರೆ ಸಮಾಜದ ಗುರು ಹಿರಿಯರು ಹಾಗೂ ಯುವಕರು ಮಿತ್ರ ಮಂಡಳಿಯರು ಎಲ್ಲರೂ ಸೇರಿ ಹಾಗೂ ಹೆಚ್ಚಿನ ರೀತಿಯ ಸಹಕಾರದೊಂದಿಗೆ ನಮ್ಮ ಜುಬೇರ್ ಭಾಯ್ ಅವರಾಯ್ತು, ನಮ್ಮ ಸೂರ್ಯರಾಯ್ತು, ಈ ಸಹಕಾರದೊಂದಿಗೆ ಜಾತ್ರಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡು ದೇವಿಗೆ ಒಂದು ಮಾಲಾರ್ಪಣೆಗೋಸ್ಕರ ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರ ಬಂದು ದೇವಿಗೆ ಸಲ್ಲಿಸಿ ಈ ದೇವಿ ಆಶೀರ್ವಾದವನ್ನು ಪಡೆದು ಹೆಚ್ಚಿನ ರೀತಿ ಇನ್ನೂ ವರ್ಷ ಜನರ ಸಹಕಾರದೊಂದಿಗೆ ದೇವಿಯ ಜಾತ್ರೆಯನ್ನು ಯಶಸ್ವಿಯಾಗಲಿ ಅಂತಂದು ಆ ದೇವಿಗೆ ನಾವು ನಮಸ್ಕರಿಸುತ್ತೇವೆ. ಮಾಡೋದು ಅವೇನು ಹೋಗಿರಲ್ಲ ನಾಗರಾಜ ಗಂಗಾವತಿಯ ಗ್ರಾಮ ದೇವತೆಯಾಗಿರುವಂಥ ಶ್ರೀ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇವತ್ತು 3ನೇ ದಿನ ಆಗಿದ್ದು, ಇಂದು ಸಾಯಂಕಾಲ ಅಮ್ಮನ ಮೆರವಣಿಗೆ ಕಲ್ಮಠದಿಂದ ಹದ್ದೂರಿ ಮೆರವಣಿಗೆ ನಡೆಯುತ್ತದೆ. ಇದಕ್ಕೆ ವಿಶೇಷವಾಗಿ ಬಾಣ ಬಿಡಿಸಿನೊಂದಿಗೆ ಅಮ್ಮನ ಮೆರವಣಿಗೆ ದೇವಸ್ಥಾನದ ಹತ್ರ ಬಂದು ತಲುಪ್ತದೆ. ಅದಕ್ಕೆ ಸಕಲ ಭಕ್ತಾದಿಗಳು
ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ.